Good evening, all. Welcome to Success Step Academy. Today, we are going to learn about business economics, which is a very easy subject of our UGC NET courses. ಇವತ್ತಿನ ಕ್ಲಾಸಿನಲ್ಲಿ ನಾವು ಬೇಸಿಕ್ಸ್ ಆಫ್ ಎಕನಾಮಿಕ್ಸ್ ಬಗ್ಗೆ ತಿಳ್ಕೊಳ್ತೀವಿ ವಿಚ್ ಇಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಎಂಟೈರ್ ಸಿಲೆಬಸ್ ಆಫ್ ಎಕನಾಮಿಕ್ಸ್ ಅಂದ್ರೆ ಡಿಮ್ಯಾಂಡ್ ಬಗ್ಗೆ ಆಗಿರ್ಲಿ ಕನ್ಸ್ಯೂಮರ್ ಬಿಹೇವಿಯರ್ ಬಗ್ಗೆ ಆಗಿರ್ಲಿ ಪ್ರೈಸ್ ಡಿಟರ್ಮಿನೇಷನ್ ಪ್ರೈಸಿಂಗ್ ಸ್ಟ್ರಾಟಜಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಂದ್ರೆ ನಮಗೆ ಒಂದು ಐಡಿಯಾ ಇರಬೇಕು ಎಕನಾಮಿಕ್ಸ್ ಅಂದ್ರೆ ಏನು ಅಂತ. ಸೊ ಇವತ್ತಿನ ಕ್ಲಾಸಿನಲ್ಲಿ ಬೇಸಿಕ್ಸ್ ಆಫ್ ಎಕನಾಮಿಕ್ಸ್ ಬಗ್ಗೆ ಕಲಿತೀವಿ. ಓಕೆ, ಸೊ ಇಂಟ್ರಡಕ್ಟರಿ ಪಾರ್ಟ್. ಎಕನಾಮಿಕ್ಸ್ ಅಂದ್ರೆ ಏನು? ಎಕನಾಮಿಕ್ಸ್ ಅಂದ್ರೆ ಹೌ ಪೀಪಲ್ ಮೇಕ್ ಚಾಯ್ಸ್. ಚಾಯ್ಸ್ ಅಂದ್ರೆ ಏನು? ಆಯ್ಕೆ. ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದನ್ನ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಕ್ವೆಶನ್ ಬರ್ಬೋದು, ಯಾಕೆ ಮೇಡಮ್ ಆಯ್ಕೆ ಮಾಡಿಕೊಳ್ಳಬೇಕು ಅಂತ. ಎಸ್, ಯಾಕೆ ಆಯ್ಕೆ ಮಾಡಿಕೊಳ್ಳಬೇಕಂದ್ರೆ ನಮ್ಮ ಹತ್ರ ಇರುವಂತಹ ರಿಸೋರ್ಸಸ್ ತುಂಬಾ ಲಿಮಿಟೆಡ್ ಆಗಿರುತ್ತೆ. ಸ್ಕ್ಯಾಸಿಟಿ ಆಫ್ ರಿಸೋರ್ಸಸ್ ಇರೋ ಕಾರಣದಿಂದ ವಿ ಹ್ಯಾವ್ ಟು ಮೇಕ್ ಚಾಯ್ಸಸ್. ಅದನ್ನ ಎಕನಾಮಿಕ್ಸ್ ಅಂತ ಜನರಲ್ ಆಗಿ ಹೇಳ್ಬೋದು. ಡಿಟೇಲ್ ಆಗಿ ಮಾಡಕ್ ಮುಂಚೆ ಜನರಲ್ ಮೀನಿಂಗ್ ಇದು. ಸೊ ಎಕನಾಮಿಕ್ಸ್ ಅನ್ನೋದು ಒಂದು ಗ್ರೀಕ್ ವರ್ಡ್ ಇಂದ ಬಂದಿದೆ. ಏನು? ಆಯ್ಕೋನೋಮಿಯಾ ಅಂದ್ರೆ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್. ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಮನೆಯ ಅರ್ಥಶಾಸ್ತ್ರ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇನ್ ಓಲ್ಡನ್ ಡೇಸ್ ನಮ್ ಅಜ್ಜಿ ಕಾಲದಲ್ಲೆಲ್ಲ ಅಜ್ಜಿಯವರೆಲ್ಲ ಹೇಗೆ ಫ್ಯಾಮಿಲಿ ರನ್ ಮಾಡ್ತಿದ್ರು, ಹೌ ದೇ ಯೂಸ್ ಟು ಮ್ಯಾನೇಜ್, ಅದನ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ಸಿಂಪ್ಲಿ ಎಕನಾಮಿಕ್ಸ್. ಹೌ ದೇ ಯೂಸ್ ಟು ಮ್ಯಾನೇಜ್ ಅದನ್ನ ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ಎಕನಾಮಿಕ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಎಕನಾಮಿನಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಬಗ್ಗೆ ತಿಳ್ಕೊಬೇಕು. ಸೊ ಹಾಗಿದ್ರೆ ಏನ್ ಮೇಡಮ್ ಪ್ರಾಬ್ಲಮ್ಸ್ ಅಂತ ಕೇಳ್ತೀರಾ? ಐ ವಿಲ್ ಟೆಲ್ ಯು. ವಾಟ್ ಈಸ್ ಟು ಬಿ ಪ್ರೊಡ್ಯೂಸ್ಡ್? ಫಸ್ಟ್ ಪ್ರಾಬ್ಲಮ್. ಹೌ ಟು ಬಿ ಪ್ರೊಡ್ಯೂಸ್ಡ್? ಸೆಕೆಂಡ್ ಪ್ರಾಬ್ಲಮ್. ಫಾರ್ ಹೂಮ್ ಟು ಬಿ ಪ್ರೊಡ್ಯೂಸ್ಡ್? ಇದು ಥರ್ಡ್ ಪ್ರಾಬ್ಲಮ್. ಏನೇನು? ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್. ಇದನ್ನ ಎಕನಾಮಿಕ್ ಪ್ರಾಬ್ಲಮ್ಸ್ ಆರ್ ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಎಕನಾಮಿ ಅಂತಾನು ಕರಿತೀವಿ. ಇದ್ರದ್ ಬಗ್ಗೆ ನಾವು ತಿಳ್ಕೊಂಡು ಇದಕ್ಕೆ ಬೇಕಾಗಿರುವಂತಹ ಸೊಲ್ಯೂಷನ್ ಬಗ್ಗೆನೂ ನಾವು ತಿಳ್ಕೊಂಡ್ರೆ ಆರ್ ಸಬ್ಜೆಕ್ಟ್ ಇಸ್ ವೆರಿ ಈಸಿ. ಓಕೆ, ಸೊ ಓಕೆ, ಸಿ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್ ಅನ್ನೋದು ಎಕನಾಮಿಕ್ ಪ್ರಾಬ್ಲಮ್ ಅಂತ ಹೇಳಿದೆ, ಕರೆಕ್ಟಾ? ವಾಟ್ ಟು ಪ್ರೊಡ್ಯೂಸ್, ವಾಟ್ ಟು ಪ್ರೊಡ್ಯೂಸ್ ಅಂದ್ರೆ ಡಿಮ್ಯಾಂಡ್. ಪ್ರಾಡಕ್ಟ್ ಗೆ ಒಂದ್ ಮಾರ್ಕೆಟ್ ನಲ್ಲಿ ಯಾವ ಪ್ರಾಡಕ್ಟ್ ಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅನ್ನೋದನ್ ಬಗ್ಗೆ ತಿಳ್ಕೊಳ್ಳೋದು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್. ಯು ಕ್ಯಾನ್ ಫೈಂಡ್ ದಟ್ ಈಸಿಲಿ ವಾಟ್ ಪ್ರಾಡಕ್ಟ್ ಹ್ಯಾಸ್ ವಾಟ್ ಡಿಮಾಂಡ್ ಅನ್ನೋದ್ ಬಗ್ಗೆ. ಅದು ಫಸ್ಟ್ ಪ್ರಾಬ್ಲಮ್, ಕರೆಕ್ಟಾ? ಸೆಕೆಂಡ್ ಪ್ರಾಬ್ಲಮ್ ಏನ್ ಹೇಳಿದೆ? ಹೌ ಟು ಪ್ರೊಡ್ಯೂಸ್ ಅಂತ ಹೇಳಿದೆ. ಹೌ ಟು ಪ್ರೊಡ್ಯೂಸ್ ಏನು? ಹೌ ಟು ಪ್ರೊಡ್ಯೂಸ್ ಅಂದ್ರೆ ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ ಯೂಸ್ ಮಾಡ್ಬೇಕಾ, ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ ಯೂಸ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು. ನೆಕ್ಸ್ಟ್, ಫಾರ್ ಹೂಮ್ ಟು ಪ್ರೊಡ್ಯೂಸ್. ಯಾರಿಗೆ ನೀವು ಪ್ರೊಡ್ಯೂಸ್ ಮಾಡ್ತಿದ್ದೀರಾ ಸೊಸೈಟಿನಲ್ಲಿ? ಯು ವಿಲ್ ಕ್ಯಾಟಗರೈಸ್ ಪೀಪಲ್. ಹೈ ಪೇ ಮಾಡೋರ್ಗ ಅಥವಾ ನಾರ್ಮಲ್ ಆಗಿ ಪೇ ಮಾಡೋರ್ಗೆ ಯಾವ ತರ ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನೀವು ಐಡೆಂಟಿಫೈ ಮಾಡ್ತೀರಾ. ದಟ್ ಈಸ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೋಮ್ ಟು ಪ್ರೊಡ್ಯೂಸ್ ಅನ್ನೋದು. ಸೊ ಪ್ರಾಬ್ಲಮ್ಸ್ ಅಂತ ಇದ್ರೆ ಅದಕ್ಕೆ ಸೊಲ್ಯೂಷನ್ಸ್ ಅಂತಾನು ಇರತ್ತಲ್ವಾ. ದಟ್ ಈಸ್ ವಾಟ್ ಐ ಹ್ಯಾವ್ ಬಿನ್ ಡಿಸ್ಪ್ಲೇಡ್ ಇನ್ ಅವರ್ ಸ್ಕ್ರೀನ್. ಸೊಲ್ಯೂಷನ್ಸ್ ಟು ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ. ಏನು? ಕ್ಯಾಪಿಟಲಿಸ್ಟ್ ಎಕನಾಮಿ, ಸೋಷಿಯಲಿಸ್ಟ್ ಎಕನಾಮಿ, ಮಿಕ್ಸಡ್ ಎಕನಾಮಿ. 3 ಪ್ರಾಬ್ಲಮ್ಸ್ ಗೆ 3 ಸೊಲ್ಯೂಷನ್ಸ್ ಇದೆ. ಕ್ಯಾಪಿಟಲಿಸ್ಟ್ ಎಕನಾಮಿ ಅಂದ್ರೆ ಅದ್ರಲ್ಲೇ ಇದೆ. ಕ್ಯಾಪಿಟಲಿಸ್ಟ್ ಅಂದ್ರೆ ಮಾರ್ಕೆಟ್ ಎಕನಾಮಿ ಅಂತಾನು ಕರಿತೀವಿ, ಅಥವಾ ಕ್ಯಾಪಿಟಲಿಸ್ಟ್ ಎಕನಾಮಿನ ಪ್ರೈವೇಟ್ ಸೆಕ್ಟಾರ್ ಎಕನಾಮಿ ಅಂತಾನು ಕರಿತೀವಿ. ಯಾಕೆ ಅಂದ್ರೆ ಪ್ರೈವೇಟ್ ಪೀಪಲ್ ವಿಲ್ ಬಿ ಪ್ಲೇಕ್ ದ ಮೇಜರ್ ರೋಲ್ ಇನ್ ದಿಸ್ ಕ್ಯಾಪಿಟಲಿಸ್ಟ್ ಎಕನಾಮಿ. ಆಯ್ತಾ? ಸೊ ಇದ್ರಲ್ಲಿ ಏನ್ ಬರತ್ತಂದ್ರೆ ಆ ಕ್ಯಾಪಿಟಲಿಸ್ಟ್ ಅಂದ್ರೆ ಓನರ್ ಆರ್ ದ ಪ್ರೊಡ್ಯೂಸರ್, ಅವನ್ಗೆ ಫ್ರೀಡಮ್ ಇರತ್ತೆ ಟು ಮೇಕ್ ಡಿಸಿಷನ್ ರಿಗಾರ್ಡಿಂಗ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೋಮ್ ಟು ಪ್ರೊಡ್ಯೂಸ್ ಅನ್ನೋದ್ರ ಬಗ್ಗೆ. ಹಿ ವಿಲ್ ಬಿ ಹ್ಯಾವಿಂಗ್ ಅ ಡಿಸಿಷನ್ ಅಥಾರಿಟಿ ಅವನ ಕೈಯಲ್ಲಿ ಇರುತ್ತೆ. ಓಕೆ, ಇದು ಹೇಗ್ ಮೇಡಮ್ ಸೊಲ್ಯೂಷನ್ ಆಗುತ್ತೆ ಅಂತ ಯು ವಿಲ್ ಹ್ಯಾವ್ ಅ ಕ್ವೆಶನ್, ರೈಟ್? ಐ ವಿಲ್ ಎಕ್ಸ್ಪ್ಲೇನ್ ಯು. ನಾನು ಅಂದೆ ಫಸ್ಟ್ ಪ್ರಾಬ್ಲಮ್ ಏನು? ವಾಟ್ ಟು ಪ್ರೊಡ್ಯೂಸ್ ಅಲ್ವಾ. ವಾಟ್ ಟು ಪ್ರೊಡ್ಯೂಸ್ ಅನ್ನೋದಕ್ಕೆ ಏನ್ ಹೇಳ್ದೆ? ಲೈಕ್ ನಮ್ ಒಂದ್ ಪ್ರಾಡಕ್ಟ್ ಗೆ ಎಷ್ಟು ಡಿಮ್ಯಾಂಡ್ ಇದೆ, ಎಷ್ಟು ಸಪ್ಲೈ ಮಾಡ್ತಿದ್ದಾರೆ ಅನ್ನೋದ್ ಬಗ್ಗೆ ತಿಳ್ಕೊಳ್ಳೋದನ್ನ ವಾಟ್ ಟು ಪ್ರೊಡ್ಯೂಸ್ ಅಂತ ಹೇಳಿದೆ, ಕರೆಕ್ಟ್? ಸೇಮ್ ಥಿಂಗ್ ವಿಲ್ ಟೇಕ್ ವಾಟ್ ಟು ಪ್ರೊಡ್ಯೂಸ್. ಏನು? ಪ್ರೊಡ್ಯೂಸರ್ಸ್ ವಿಲ್ ಪ್ರೊಡ್ಯೂಸ್ ಗೂಡ್ಸ್ ವಿಚ್ ಹ್ಯಾಸ್ ಮೋರ್ ಡಿಮ್ಯಾಂಡ್ ಇನ್ ಮಾರ್ಕೆಟ್. ಯಾವ ಪ್ರಾಡಕ್ಟ್ ಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂಡ್ ಸಪ್ಲೈ ಕಮ್ಮಿ ಇದೆ
ಅದನ್ನ ಐಡೆಂಟಿಫೈ ಮಾಡಿ ಸಪ್ಲೈ ಕಡಿಮೆ ಇರೋ ಜಾಗದಲ್ಲಿ ದೇ ವಿಲ್ ಪ್ರೊಡ್ಯೂಸ್ ಮೋರ್. ದಟ್ ಇಸ್ ಸೊಲ್ಯೂಷನ್, ರೈಟ್? ಮತ್ತೆ ಇನ್ನೊಂದು ಪಾಯಿಂಟ್ ಐ ಹ್ಯಾವ್ ಮಿಸ್ಡ್. ಕ್ಯಾಪಿಟಲಿಸ್ಟ್ ಎಕನಾಮಿಕ್ ನಲ್ಲಿ ಏನಾಗತ್ತೆ ಅಂದ್ರೆ ಮೇನ್ ಮೋಟಿವ್ ಏನಿರತ್ತೆ ಅಂದ್ರೆ ಪ್ರಾಫಿಟ್ ಮೇಕಿಂಗ್ ಇವ್ರದ್ದು ಒಂದು ಮೇನ್ ಮೋಟಿವ್ ಆಗಿರತ್ತೆ. ದಟ್ ಯು ಹ್ಯಾವ್ ಟು ರಿಮೆಂಬರ್. ಫಸ್ಟ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬಂತಾ? ನೆಕ್ಸ್ಟ್ ಹೌ ಟು ಪ್ರೊಡ್ಯೂಸ್ ಅನ್ನೋದು ಸೆಕೆಂಡ್ ಪ್ರಾಬ್ಲಮ್, ಕರೆಕ್ಟಾ? ಆ ಸೆಕೆಂಡ್ ಪ್ರಾಬ್ಲಮ್ ನಲ್ಲಿ ಏನೇನ್ ಬರತ್ತಂದ್ರೆ ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್, ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ ಅಂತ ಎರಡು ಟೆಕ್ನಿಕ್ ಬರುತ್ತೆ ಹೌ ಟು ಪ್ರೊಡ್ಯೂಸ್ ಅನ್ನೋ ಪಾರ್ಟ್ ಅಲ್ಲಿ. ಸೊ ಬೀಯಿಂಗ್ ಅ ಕ್ಯಾಪಿಟಲಿಸ್ಟ್ ಅಂದ್ರೆ ಬಿಸ್ನೆಸ್ ಮೆನ್ ಆಗಿರೋ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅವನು ಏನ್ ಚೂಸ್ ಮಾಡ್ತಾನೆ ಅಂದ್ರೆ ವಿಚ್ ವಿಲ್ ರೆಡ್ಯೂಸಸ್ ಕಾಸ್ಟ್. ಅವನಿಗೆ ಕಾಸ್ಟ್ ಕಡಿಮೆ ಇರಬೇಕು, ಪ್ರಾಫಿಟ್ ಜಾಸ್ತಿ ಇರಬೇಕು. ಆ ತರ ಟೆಕ್ನಿಕ್ ನಾನೇ ಅವನು ಯೂಸ್ ಮಾಡ್ತಾನೆ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡೋದಕ್ಕೆ, ಕರೆಕ್ಟಾ? ಸೊ ಇದ್ರಲ್ಲಿ ಏನ್ ಯೂಸ್ ಮಾಡ್ತಾನೆ ಅಂದ್ರೆ ಹಿ ವಿಲ್ ಯೂಸ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ ಅಂದ್ರೆ ಮಷಿನರೀಸ್ ನ ಜಾಸ್ತಿ ಯೂಸ್ ಮಾಡ್ತಾರೆ ಇನ್ಸ್ಟೆಡ್ ಆಫ್ ಪೀಪಲ್. ಯಾಕೆ ಮೇಡಮ್ ಪೀಪಲ್ ನ ಯೂಸ್ ಮಾಡಲ್ಲ? ಕಂಪೇರಿಟಿವ್ಲಿ ಪೀಪಲ್ ಗೆ ಅಲ್ವಾ ಕಡಿಮೆ ಖರ್ಚಾಗತ್ತೆ, ಲೈಕ್ ವೇಜಸ್ ಪೇಮೆಂಟ್ ಅಂತ ನೀವು ಕೇಳ್ಬೋದು. ರೀಸನ್ ಏನಂದ್ರೆ take for example, you are preparing some jute bags, ಆಯ್ತಾ? ಜೂಟ್ ಬ್ಯಾಗ್ಸ್ ನ ಎಕ್ಸಾಂಪಲ್ ಗೆ ತಗೊಳ್ಳೋಣ. ಜೂಟ್ ಬ್ಯಾಗ್ಸ್ ತಗೊಳ್ಳುವಾಗ ನೀವಿವಾಗ ಎರಡ್ ಟೆಕ್ನಿಕ್ಸ್ ಇದೆ. ಏನೇನಿದೆ? ಒಂದು ಕ್ಯಾಪಿಟಲ್ ಇಂಟೆನ್ಸಿವ್, ಒಂದು ಲೇಬರ್ ಇಂಟೆನ್ಸಿವ್ ಅಂತ ಹೇಳಿದೆ. ಲೇಬರ್ ಇಂಟೆನ್ಸಿವ್ ಏನಾದ್ರೂ ಇಫ್ ಯು ಆರ್ ಯೂಸಿಂಗ್ ಲೇಬರ್ ಆಸ್ ಯುವರ್ ಟೆಕ್ನಿಕ್ ಆಫ್ ಪ್ರೊಡ್ಯೂಸಿಂಗ್ ದ ಗೂಡ್ಸ್, ಅವಾಗ ಜೂಟ್ ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಲೇಬರ್ ಇಂಟೆನ್ಸಿವ್ ಯೂಸ್ ಮಾಡ್ತೀರಾ ಅಂದ್ರೆ ಏನ್ ಮಾಡ್ಬೋದು? ಟೆಕ್ನಿಕ್ ಲೇಬರ್ಗೆ ಹ್ಯಾಂಡ್ಲೂಮ್ಸ್ ಯೂಸ್ ಮಾಡ್ತಾರೆ ಟು ಪ್ರೊಡ್ಯೂಸ್, ಕರೆಕ್ಟಾ? ಹ್ಯಾಂಡ್ಲೂಮ್ಸ್ ಅಲ್ಲಿ ಇಫ್ ಯು ಸಿ ಇಟ್ ಟೇಕ್ಸ್ ಲಾಂಗರ್ ಟೈಮ್ ಅಲ್ವಾ, ತುಂಬಾ ಜಾಸ್ತಿ ಟೈಮ್ ತಗೊಳತ್ತೆ. ಅದೇ ನೀವು ಒಂದು ಆಟೋಮ್ಯಾಟಿಕ್ ಲೂಮ್ಸ್ ನ ತಗೊಂಡ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ದೋ ಹಿಸ್ ಕಾಸ್ಟ್ ಇಸ್ ಮೋರ್, ಒನ್ ಟೈಮ್ಗೆ ಅಲ್ವಾ ಅವ್ನಿಗೆ ಖರ್ಚಾಗೋದು. ಒಂದು ಲೇಬರ್ ಪ್ರೊಡ್ಯೂಸ್ ಮಾಡೋದನ್ನ ಒಂದ್ ಮೆಷಿನರಿ 10 ಲೇಬರ್ ಪ್ರೊಡ್ಯೂಸ್ ಮಾಡೋದನ್ನ ಒಂದೇ ಮೆಷಿನರಿ ಬೇಗ ಪ್ರೊಡ್ಯೂಸ್ ಮಾಡತ್ತೆ. ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಏನಾಗತ್ತೆ, ಫಾರ್ ಹಿಮ್ ದ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ ವಿಲ್ ಬಿ ಬೆಸ್ಟ್. ಸೊ ಅವನೇನ್ ಮಾಡ್ತಾನೆ, ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ ನ ಚೂಸ್ ಮಾಡ್ಕೊಳ್ತಾನೆ. ಅವಾಗ ಅಲ್ಲಿ ಏನಾಗತ್ತೆ, ಹೌ ಟು ಪ್ರೊಡ್ಯೂಸ್ ಅನ್ನೋದು ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ನೆಕ್ಸ್ಟ್ ಫಾರ್ ಹೋಮ್ ಟು ಪ್ರೊಡ್ಯೂಸ್ ಅನ್ನೋದು ಬರುತ್ತೆ. ಯಾರಿಗೆ ಅವ್ನು ಪ್ರೊಡ್ಯೂಸ್ ಮಾಡ್ತಾನೆ? ಹಿಸ್ ಮೇನ್ ಮೋಟೋ ಏನು? ಪ್ರಾಫಿಟ್ ಅರ್ನಿಂಗ್. ಸೊ ಅವ್ನು ಯಾರಿಗೆ ಪ್ರೊಡ್ಯೂಸ್ ಮಾಡ್ತಾನೆ? ಹೂ ಕ್ಯಾನ್ ಪೇ ಹಿಮ್ ಹೈಯರ್ ಆಗಿ ಪೇ ಮಾಡೋರಿಗೆ ತಕ್ಕನಂಗೆ ಹಿ ವಿಲ್ ಪ್ರೊಡ್ಯೂಸ್. ದಟ್ ಇಸ್ ಫಾರ್ ಹೋಮ್ ಟು ಬಿ ಪ್ರೊಡ್ಯೂಸ್. ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಕರೆಕ್ಟಾ? ನೆಕ್ಸ್ಟ್ ಟೆಕ್ನಿಕ್ ಏನು? ನೆಕ್ಸ್ಟ್ ಟೆಕ್ನಿಕ್ ಸೋಷಿಯಲಿಸ್ಟ್ ಎಕನಾಮಿ. ಅಲ್ಲಿ ಏನಾಗತ್ತೆ, ಫಾರ್ ಹೋಮ್ ಟು ಪ್ರೊಡ್ಯೂಸ್ ಅನ್ನೋ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ನೆಕ್ಸ್ಟ್ ಸೊಲ್ಯೂಷನ್ ಏನು? ಸೋಷಿಯಲಿಸ್ಟ್ ಎಕನಾಮಿ. ಅಲ್ಲೇ ಬರ್ತಿದೆ ಸೋಷಿಯಲಿಸ್ಟ್ ಎಕನಾಮಿ ಅಂದ್ರೆ ಗವರ್ಮೆಂಟ್ ಗೆ ಇಲ್ಲಿ ಡಿಸೈಡಿಂಗ್ ಅಥಾರಿಟಿ ಇರತ್ತೆ, ಮತ್ತೆ ಅವ್ರ ಮೇನ್ ಮೋಟಿವ್ ಏನಂದ್ರೆ ಟು ಸರ್ವ್ ದ ಸೊಸೈಟಿ. ಅದೇ ಅವರ ಒಂದು ಮೇನ್ ಮೋಟಿವ್ ಆಗಿರತ್ತೆ. ಇದು ಹೇಗ್ ಮೇಡಮ್ ಸೊಲ್ಯೂಷನ್ ಆಗತ್ತೆ ಅಂದ್ರೆ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಟ್ ಆಲ್ಸೋ. ಎಸ್, ವಾಟ್ ಟು ಪ್ರೊಡ್ಯೂಸ್ ಅನ್ನೋದು ಒನ್ ಆಫ್ ಆರ್ ಪ್ರಾಬ್ಲಮ್ ಆಫ್ ಆರ್ ಎಕನಾಮಿ ಅಲ್ವಾ. ಇಲ್ಲೇನ್ ಮಾಡ್ತಾರಂದ್ರೆ ಗವರ್ಮೆಂಟ್ ಅಲ್ವಾ ಇಲ್ಲಿ ಡಿಸೈಡ್ ಮಾಡೋದು. ಸೊ ದೇ ವಿಲ್ ಓನ್ಲಿ ಪ್ರೊಡ್ಯೂಸ್ ದ ಗೂಡ್ಸ್ ಆಲ್ಸೋ, ಕರೆಕ್ಟಾ? ಸೊ ದೇ ವಿಲ್ ಬಿ ಪ್ರೊಡ್ಯೂಸಿಂಗ್ ದ ಗೂಡ್ಸ್ ದಟ್ ಆರ್ ಯೂಸ್ಡ್ ಕಾಮನ್ಲಿ ಬೈ ದ ಸೊಸೈಟಿ. ಕಾಮನ್ ಆಗಿ ಏನ್ ಗೂಡ್ಸ್ ಸೊಸೈಟಿನಲ್ಲಿ ಇರುವಂತವ್ರು ಎಲ್ಲರೂ ಯೂಸ್ ಮಾಡ್ತಾರೋ ಅದನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಫಸ್ಟ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬಂತಾ? ಹೌ ಟು ಪ್ರೊಡ್ಯೂಸ್ ಇಲ್ಲೇನ್ ಮಾಡ್ತಾರೆ, ಸೊಸೈಟಿಗೆ ಸರ್ವ್ ಮಾಡ್ತಾರೆ. ಅದಕ್ಕೆ ಇವ್ರು ಏನ್ ಟೆಕ್ನಿಕ್ ಯೂಸ್ ಮಾಡ್ತಾರೆ ಅಂದ್ರೆ ಲೇಬರ್ ಇಂಟೆನ್ಸಿವ್. ಸೇಮ್ ಆ ಜೂಟ್ ಬ್ಯಾಗ್ ಎಕ್ಸಾಂಪಲ್ ತಗೊಳ್ಳೋಣ. ಆ ಜೂಟ್ ಬ್ಯಾಗ್ ಎಕ್ಸಾಂಪಲ್ ತಗೊಳ್ಳುವಾಗ ಇವ್ರು ಏನ್ ಮಾಡ್ತಾರೆ, ಇನ್ ಆರ್ಡರ್ ಟು ಜನರೇಟ್ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ರೆ ಅವ್ರ ಒಂದು ಫ್ಯಾಮಿಲಿಗೆ, ಆ ಒಂದು ಇಂಡಿವಿಜುವಲ್ಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ರೀಸನ್ಗೆ ಹಿ ವಿಲ್ ಬಿ ಪ್ರೊಡ್ಯೂಸಿಂಗ್ ದ ಸೇಮ್ ಜೂಟ್ ಯೂಸಿಂಗ್ ವಾಟ್ ದ ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್. ಆಯ್ತಾ? ಹೌ ಟು ಪ್ರೊಡ್ಯೂಸ್ ಅನ್ನೋದು ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಮತ್ತೆ ಫಾರ್ ಹೋಮ್ ಟು ಪ್ರೊಡ್ಯೂಸ್ ಆ ಕ್ವೆಶನ್ ಬಂದಾಗ ಇಟ್ ಇಸ್ ಫಾರ್ ದ ಸೊಸೈಟಿ ಅಲ್ವಾ, ಅಂಡ್ ನಾಟ್ ಇವನ್ ದ ಪ್ರಾಫಿಟ್ ಮೋಟಿವ್. ಸೊ ಇಲ್ಲೇನಾಗತ್ತೆ, ದೇ ವಿಲ್ ಪ್ರೊಡ್ಯೂಸ್ ಫಾರ್ ಆಲ್ ದ ಪೀಪಲ್ಸ್ ಇನ್ ದ ಎಕನಾಮಿ, ಆಲ್ ದ ಪೀಪಲ್ಸ್ ಇನ್ ದ ಸೊಸೈಟಿ. ಎಲ್ರಿಗೂ ಇವರು ಗೂಡ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ದಟ್ ಇಸ್ ಅ ಸೆಕೆಂಡ್ ಸೊಲ್ಯೂಷನ್. ನೆಕ್ಸ್ಟ್ ಮಿಕ್ಸಡ್ ಎಕನಾಮಿ ಅಂತ ಇದೆ. ಏನ್ ಮೇಡಮ್ ಮಿಕ್ಸಡ್ ಎಕನಾಮಿ ಅಂದ್ರೆ ಇಟ್ ಹ್ಯಾಸ್ ಬೋತ್ ದ ಫೀಚರ್ಸ್ ಅಂಡ್ ಬೋತ್ ದ ಬೆನಿಫಿಟ್ಸ್ ಆಫ್ ಕ್ಯಾಪಿಟಲಿಸ್ಟ್ ಎಕನಾಮಿ. ಹಾಗಿದ್ರೆ ಲೆಟ್ ಅಸ್ ಸಮ್ ಅಪ್ ವಾಟ್ ಇಸ್ ಕ್ಯಾಪಿಟಲಿಸ್ಟ್ ಸೋಷಿಯಲಿಸ್ಟ್, ದಟ್ ಇಸ್ ಕಾಲ್ಡ್ ಆಸ್ ಮಿಕ್ಸ್ಡ್ ಎಕನಾಮಿ. ಕ್ಯಾಪಿಟಲಿಸ್ಟ್ ಅಲ್ಲಿ ಏನಾಗತ್ತೆ, ಪ್ರಾಫಿಟ್ ಮೇನ್ ಮೋಟೋ ಆಗಿರತ್ತೆ. ಪ್ರೈವೇಟ್ ಸೆಕ್ಟರ್ ಪೀಪಲ್ಸ್ ವಿಲ್ ಬಿ ದೇರ್.
and they will be using capital intensive technique. Correct? Socialist bandaga yenagate, government will be the main ruling authority or deciding authority, and serving society is their main motive. And what was that? They will produce for all kinds of people, nothing like producing for high level people or producing for a middle level people. Mixed economy is the combination of these two. Andre it shares benefits of capitalist and socialist economy. India is the best example for mixed economy. ಅರ್ಥ ಆಯ್ತಾ? We'll go for the next slide. Okay. Economic problems arise due to, ಏನಕ್ಕೆ economic problems arise ಆಗತ್ತೆ ಅನ್ನೋದು question ಇಲ್ಲಿ. Reason ಏನಂದ್ರೆ unlimited wants, scarcity of resources, alternative use. ಈ 3 reason ಇಂದಾನೆ economic problems ಅನ್ನೋದು ಕ್ರಿಯೇಟ್ ಆಗತ್ತೆ. ಏನ್ ಮೇಡಮ್ ಹೇಳ್ತಿದ್ದೀರಾ, ಅರ್ಥ ಆಗ್ಲಿಲ್ಲ. ಐ ನೋ ಮೆನಿ ಆಫ್ ಯು ವುಡ್ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಇಟ್. ಲೆಟ್ ಮಿ ಎಕ್ಸ್ಪ್ಲೇನ್ ಯು. ಸಿ, ಅನ್ಲಿಮಿಟೆಡ್ ವಾಂಟ್ಸ್ ಅಂದ್ರೆ ಮನುಷ್ಯನ ಆಸೆಗೆ ಲಿಮಿಟ್ ಇಲ್ಲ. ಸ್ಕ್ಯಾಸಿಟಿ ಆಫ್ ರಿಸೋರ್ಸಸ್, ಇವಾಗ ಒಂದ್ ಎಕ್ಸಾಂಪಲ್ ತಗೋಬೇಕಂದ್ರೆ, ಒಂದ್ ಮಗು she's traveling, she or he traveling with her parents. ಓಕೆ, ಆ ಮಗು ಅವ್ರ ಅಪ್ಪ ಅಮ್ಮನ ಜೊತೆಗೆ ಹೋಗ್ತಿದೆ. ಅಂಗಡಿಯಲ್ಲಿ ಯಾವ್ದೋ ಒಂದು ಗೊಂಬೆನೋ ಬಟ್ಟೆನೋ ನೋಡಿ ಇಷ್ಟಪಡ್ತಿದೆ. There what happens? The child's wants are unlimited. She saw and she's like she wants it. Unlimited ಆಯ್ತು. ಸ್ಕ್ಯಾರ್ ರಿಸೋರ್ಸಸ್ ಏನಾಗತ್ತೆ, ಆ ಒಂದ್ ಶಾಪ್ ನಲ್ಲಿ ಅದು ಒಂದೇ ಪೀಸ್ ಇರೋದು, ಬಟ್ ಆಲ್ರೆಡಿ ಯಾರೋ ಒಬ್ರು ಅದನ್ನ ಬುಕ್ ಮಾಡ್ಬಿಟ್ಟಿದ್ದಾರೆ. ಏನಾಯ್ತು, ರಿಸೋರ್ಸಸ್ ಕಡಿಮೆ ಆಯ್ತಾ? ಸೊ ಏನ್ ಮಾಡ್ಬೇಕು ಇವಾಗ, ಆ ಮಗುಗೆ ಆ ಬಟ್ಟೆನೇ ಬೇಕು, ಬಟ್ ರಿಸೋರ್ಸಸ್ ಇಲ್ಲ. ಆಲ್ಟರ್ನೇಟಿವ್ಸ್ಗೆ ಹೋಗ್ತಾರೆ. ಅದೇ ಕಲರ್ ಅಲ್ಲಿ, ಅದೇ ಸಿಮಿಲರ್ ಟೈಪ್, ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ಇರುವಂತಹ ಬೇರೆ ಬಟ್ಟೆ ನ ಕೊಡಿಸ್ತಾರೆ. ದಿಸ್ ಇಸ್ ವೇರ್ ಎಕನಾಮಿಕ್ ಪ್ರಾಬ್ಲಮ್ ಅರೈಸಸ್. ಅರ್ಥ ಆಯ್ತು ಅನ್ಕೊಳ್ತೀನಿ. ಲೆಟ್ಸ್ ನೆಕ್ಸ್ಟ್ ಮೂವ್ ಇನ್ ಟು ಇಂಪಾರ್ಟೆಂಟ್ ಟಾಪಿಕ್, ವೆರಿ ವೆರಿ ಇಂಪಾರ್ಟೆಂಟ್. ನಮ್ ನೆಟ್ ಎಕ್ಸಾಮ್ ನಲ್ಲಿ ಒನ್ ಕ್ವೆಶನ್ ಅಟ್ ಲೀಸ್ಟ್ ಬಂದೇ ಬರುತ್ತೆ. ದಟ್ ಈಸ್ ಆರ್ ಡೆಫಿನಿಷನ್ಸ್ ಆಫ್ ದ ಎಕನಾಮಿಕ್ಸ್ ಫ್ರಮ್ ಡಿಫ್ರೆಂಟ್ ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಇಸ್ ಅ ವೆಲ್ತ್ ಡೆಫಿನಿಷನ್. ವೆಲ್ತ್ ಡೆಫಿನಿಷನ್ ಅನ್ನೋದನ್ನ ನಮ್ಮ ಆಡಮ್ ಸ್ಮಿತ್ ಅವರು ಕೊಟ್ಟಿದ್ದಾರೆ. ಆಡಮ್ ಸ್ಮಿತ್ ಈಸ್ ಆಲ್ಸೋ ನೋನ್ ಆಸ್ ದ ಫಾದರ್ ಆಫ್ ಅವರ್ ಮಾಡರ್ನ್ ಎಕನಾಮಿಕ್ಸ್, ಅಂಡ್ ಹಿ ಹಸ್ ಗಿವನ್ ದಿಸ್ ಡೆಫಿನಿಷನ್ ಫ್ರಮ್ ಅ ಕ್ಲಾಸಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಕೊಟ್ಟಿದ್ದಾರೆ. ಸೊ ಇವರು ಒಂದು ಬುಕ್ ಬರೆದಿದ್ದಾರೆ. ಏನ್ ಬುಕ್ ಅಂದ್ರೆ ಅನ್ ಎನ್ಕ್ವೈರಿ ಇನ್ ಟು ನೇಚರ್ ಅಂಡ್ ಕಾಸ್ ಆಫ್ ವೆಲ್ತ್ ಆಫ್ ನೇಷನ್, 1776 ಅಲ್ಲಿ ಬರೆದಿದ್ದಾರೆ. ಇವ್ರು ಏನ್ ಹೇಳ್ತಾರ ಅಂದ್ರೆ, ಕಂಪ್ಲೀಟ್ಲಿ ಫ್ರಮ್ ಅ ವೆಲ್ತ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಾರೆ. ಹೇಗೆ ಅಂದ್ರೆ, ಇದ್ರ ಫೀಚರ್ಸ್ ಏನಂದ್ರೆ, ಪೀಪಲ್ ಹೇಗೆ ಅರ್ನ್ ಮಾಡ್ತಾರೆ, ಹೌ ಪೀಪಲ್ ಅರ್ನ್, ಹೌ ದೇ ವಿಲ್ ಸ್ಪೆಂಡ್. ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಹೇಗೆ ಅರ್ನ್ ಮಾಡ್ತಾರೆ, ಹೇಗ್ ಸ್ಪೆಂಡ್ ಮಾಡ್ತಾರೆ ಅನ್ನೋದನ್ನ ಫಸ್ಟ್ ಪಾಯಿಂಟ್ ಆಗಿ ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾರ ಅಂದ್ರೆ, ವೆಲ್ತ್ ಹೇಗೆ ಇನ್ಕ್ರೀಸ್ ಮಾಡ್ಬೋದಂದ್ರೆ ಬೈ ವೇ ಆಫ್ ಪ್ರೊಡಕ್ಷನ್ ಅಂಡ್ ಅಕ್ಯುಮುಲೇಷನ್ ಮಾಡೋ ರೀಸನ್ ಇಂದ ಯು ಕ್ಯಾನ್ ಇನ್ಕ್ರೀಸ್ ಯೋರ್ ವೆಲ್ತ್ ಅಂತ ಹೇಳ್ತಾರೆ. ದಿಸ್ ಇಸ್ ಫ್ರಮ್ ಪ್ರೊಫೆಸರ್ ಆಡಮ್ ಸ್ಮಿತ್ ಪಾಯಿಂಟ್ ಆಫ್ ವ್ಯೂ. ಇದರಲ್ಲಿ ಅವ್ರು ಬರೆದಿರುವಂತಹ ಬುಕ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ? ನೆಕ್ಸ್ಟ್, ಮೆಟೀರಿಯಲ್ ವೆಲ್ಫೇರ್ ಡೆಫಿನಿಷನ್. ಇದನ್ನ ಆಲ್ಫ್ರೆಡ್ ಮಾರ್ಷಲ್ ಅನ್ನೋರು ಕೊಟ್ಟಿದ್ದಾರೆ. ಇದು ನಿಯೋ ಕ್ಲಾಸಿಕಲ್ ಪಾಯಿಂಟ್ ಆಫ್ ವ್ಯೂ. ಇದ್ರಲ್ಲಿ ಏನ್ ಹೇಳ್ತಾರ ಅಂದ್ರೆ, ಇವರು ಒಂದು ಬುಕ್ ಬರೆದಿದ್ದಾರೆ, ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅಂತ. ಮತ್ತೆ ಇದು ಯಾವ್ದ್ರ ಬಗ್ಗೆ ಹೇಳ್ತಿದೆ ಅಂದ್ರೆ, ಇಟ್ ಇಸ್ ಫ್ರಮ್ ಅ ಸ್ಟಡಿ ಆಫ್ ಮ್ಯಾನ್ ಇನ್ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ಮ್ಯಾನ್ ಕೈಂಡ್ ಬಗ್ಗೆ ಹೇಳ್ತಿದ್ದಾರೆ. ಮೆಟೀರಿಯಲ್ ವೆಲ್ಫೇರ್ ಅಂದ್ರೆ ಮ್ಯಾನ್ ಕೈಂಡ್ ಬಗ್ಗೆ ಹೇಳ್ತಿದ್ದಾರೆ. ಆಯ್ತಾ? ಇದ್ರದ್ದು ಏನ್ ಫೀಚರ್ಸ್ ಬರತ್ತ ಅಂದ್ರೆ, ಇದ್ರಲ್ಲೂ ಅವರು ಸೇಮ್ ಹಾಗೆ ರಿಲೇಟ್ ಮಾಡ್ತಿದ್ದಾರೆ. ನಿಯೋ ಕ್ಲಾಸಿಕಲ್ ಇಸ್ ನಥಿಂಗ್ ಬಟ್ ದ ಸಬ್ ಪಾರ್ಟ್ ಆಫ್ ಆರ್ ಕ್ಲಾಸಿಕಲ್ ಎಕನಾಮಿಕ್ ಪಾಯಿಂಟ್. ಆಯ್ತಾ? ಸೊ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಟ್ ಆಲ್ಸೋ ಡಿಫೈನ್ಸ್ ಹೌ ಪೀಪಲ್ ವಿಲ್ ಅರ್ನ್, ಹೇಗೆ ಅರ್ನ್ ಮಾಡ್ತಾರೆ, ಹೇಗೆ ಅದನ್ನ ಸ್ಪೆಂಡ್ ಮಾಡ್ತಾರೆ ಅನ್ನೋದ್ ಬಗ್ಗೆನೂ ಅವ್ರು ತಿಳ್ಕೊಳ್ತಾರೆ. ಆಕ್ಟಿವಿಟೀಸ್ ರಿಲೇಟೆಡ್ ಟು ಅ ಹ್ಯೂಮನ್ ಬೀಯಿಂಗ್ ಅಂದ್ರೆ ಮೆಟೀರಿಯಲ್ ವೆಲ್ಫೇರ್, ಏನಕ್ಕೆ ಅವ್ರು ಸ್ಪೆಂಡ್ ಮಾಡ್ತಾರೆ, ವೆದರ್ ಫಾರ್ ಇಸ್ ಮೆಟೀರಿಯಲ್ ವೆಲ್ಫೇರ್ ಅನ್ನೋದ್ ಬಗ್ಗೆ ತಿಳ್ಕೊಳ್ತೀವಿ. He also tells that, clarifies that it is related to income of individual and use of creating material welfare only. Mankind ಬಗ್ಗೆ ಮಾತ್ರನೇ ಹೇಳ್ತಾರೆ. nowhere he is speaking about wealth point of view ಇಂದ ಮಾತಾಡ್ತಾ ಇಲ್ಲ. completely from mankind, how material or how it's good for a man ಅನ್ನೋದ್ ಬಗ್ಗೆ he is speaking. that is called as welfare definition. Next, scarcity definition. already ಹೇಳಿದೆ. scarcity ಅಂದ್ರೆ ಏನು, we have limited resources ಅನ್ನೋದನ್ನ. ಅದ್ರ ಬಗ್ಗೆ
ಆ ಪಾಯಿಂಟ್ ಆಫ್ ವ್ಯೂ ಇಂದ ಸರ್ ಲಿಯೋನಲ್ ರಾಬಿನ್ಸನ್ ಅವರು ಡೆಫಿನಿಷನ್ ಕೊಟ್ಟಿದ್ದಾರೆ. ಅವರು ಒಂದು ಬುಕ್ ಬರೆದಿದ್ದಾರೆ, ಏನಂದ್ರೆ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ ಸೈನ್ಸ್ ಅನ್ನೋದು ಅವರು ಬರೆದಿರುವಂತಹ ಬುಕ್. ಅವ್ರು ಯಾವ್ದ್ರ ಬಗ್ಗೆ ಹೇಳ್ತಾರ ಅಂದ್ರೆ ಎಕನಾಮಿಕ್ಸ್ ಇಸ್ ದ ಸ್ಟಡಿ ಆಫ್ ಮ್ಯಾನ್. ಸಾರಿ this I have made mistake. ಸರ್ ರಾಬಿನ್ಸ್ ಲಿಯೋನಲ್ ರಾಬಿನ್ಸ್ ಏನ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ಸ್ಕ್ಯಾರ್ಸಿಟಿ ಬಗ್ಗೆ ಹೇಳ್ತಾರೆ. he speaks about scarcity, that is the relationship between ends and scarce ಬಗ್ಗೆ ಮಾತಾಡ್ತಾರೆ. ನೆಕ್ಸ್ಟ್ we have growth definition. ಗ್ರೋತ್ ಡೆಫಿನಿಷನ್ ನ ಕೊಟ್ಟಿರೋರು ಪಾಲ್ ಸ್ಯಾಮ್ಯುಲ್ಸನ್ ಅನ್ನೋರು ಕೊಟ್ಟಿದ್ದಾರೆ. ದಿಸ್ ಇಸ್ ಕಂಪ್ಲೀಟ್ಲಿ ಫ್ರಮ್ ಅ ಮಾಡರ್ನ್ ಪರ್ಸ್ಪೆಕ್ಟಿವ್ ವ್ಯೂ, ಆಯ್ತಾ. ಹಿ ಹ್ಯಾಸ್ ಆಲ್ಸೋ ರಿಟರ್ನ್ ಅ ಬುಕ್. ಏನ್ ಬುಕ್ ಬರ್ದಿದ್ದಾರೆ ಅಂದ್ರೆ ಇಂಟ್ರಡಕ್ಟರಿ ಅನಾಲಿಸಿಸ್ ಅನ್ನುವಂತಹ ಬುಕ್ ನ ಬರೆದಿದ್ದಾರೆ. ಇವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಎಕನಾಮಿಕ್ಸ್ ನ 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಹ್ಯೂಮನ್ ಬಿಹೇವಿಯರ್, ಇನ್ನೊಂದು ಅಲೋಕೇಶನ್ ಆಫ್ ರಿಸೋರ್ಸಸ್, ಮತ್ತೆ ಆಲ್ಟರ್ನೇಟಿವ್ ಯೂಸಸ್. ಈ ತರ 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದಾರೆ ಯಾರು, ಸರ್ ಪಾಲ್ ಸ್ಯಾಮ್ಯುಲ್ಸನ್ ಅನ್ನೋರು, ಆಯ್ತಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಇಟ್ ಈಸ್ ಪಾರ್ಟ್ ಆಫ್ ಅವರ್ ಎಕನಾಮಿಕ್ಸ್ ಕಾಲ್ಡ್ ಆಸ್ ಪಾಸಿಟಿವ್ ಎಕನಾಮಿಕ್ಸ್ ಅಂಡ್ ನಾರ್ಮ್ಯಾಟಿವ್ ಎಕನಾಮಿಕ್ಸ್ ಅಂತ 2 ಕ್ಯಾಟಗರೀಸ್ ಇದೆ ನಮ್ಮ ಎಕನಾಮಿಕ್ಸ್ ಅಲ್ಲಿ. ಒಂದು ಪಾಸಿಟಿವ್ ಎಕನಾಮಿಕ್ಸ್, ಇನ್ನೊಂದು ಬಂದ್ಬಿಟ್ಟು ನಾರ್ಮ್ಯಾಟಿವ್ ಎಕನಾಮಿಕ್ಸ್ ಅಂತ 2 ಕ್ಯಾಟಗರಿ ಇದೆ. ಸೊ ಫಸ್ಟ್ ಮೀನಿಂಗ್ ನೋಡೋಣ. ಪಾಸಿಟಿವ್ ಅಂತ ಅದ್ರಲ್ಲೇ ಇದೆ, ಇನ್ನೊಂದ್ ಕಡೆ ನಾರ್ಮ್ಯಾಟಿವ್ ಅಂತ ಇದೆ. ಪಾಸಿಟಿವ್ ಅಂದ್ರೆ ಏನು, ಇಟ್ ಇಸ್ ಬೇಸ್ಡ್ ಆನ್ ಡೇಟಾ ಅಂಡ್ ಫ್ಯಾಕ್ಟ್ಸ್. ಏನಾಗತ್ತಂದ್ರೆ ಪಾಸಿಟಿವ್ ಎಕನಾಮಿಕ್ಸ್ ಅಲ್ಲಿ ಒಂದ್ ಸಿಚುವೇಶನ್ ಹೇಗಿರುತ್ತೆ ಅದನ್ನ ಹಾಗೆ ಡಿಸ್ಕ್ರೈಬ್ ಮಾಡ್ತಾರೆ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಡಿಸ್ಕ್ರಿಪ್ಟಿವ್ ಇನ್ ನೇಚರ್, ಆಯ್ತಾ. ಇದೇನ್ ಹೇಳುತ್ತೆ, ಇಟ್ ವಿಲ್ ಟೆಲ್ ಅಸ್ ಸಮ್ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಬಗ್ಗೆ ಹೇಳುತ್ತೆ. ಕಾಸ್ ಮತ್ತೆ ಎಫೆಕ್ಟ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡೋದನ್ನ ಪಾಸಿಟಿವ್ ಎಕನಾಮಿಕ್ಸ್ ಅಂತ ಹೇಳ್ಬೋದು. ಒಂದ್ ಎಕ್ಸಾಂಪಲ್ ತಗೊಳ್ಳೋಣ. ಲೈಕ್ ಎಕ್ಸಾಂಪಲ್ ಏನ್ ಕೊಡ್ಬೋದಂದ್ರೆ ಪಾಸಿಟಿವ್ಗೆ, ನಾನು ಲಾವಣ್ಯ ಅಲ್ವಾ, ನನಗೆ ಹುಷಾರಿಲ್ಲ, ನಾನು ಒಂದು ಚೀಫ್ ಡಾಕ್ಟರ್ ಹತ್ರ ಹೋಗ್ತಿದ್ದೇನೆ. ಪಾಸಿಟಿವ್ ಎಕನಾಮಿಕ್ಸ್ಗೆ ಎಕ್ಸಾಂಪಲ್ ಕೊಡ್ತಿದ್ದೀನಿ, ಕೇರ್ಫುಲ್ ಆಗಿ ಲಿಸನ್ ಮಾಡಿ. ನಾನು ಚೀಫ್ ಡಾಕ್ಟರ್ ಹತ್ರ ನನಗೆ ಹುಷಾರಿಲ್ಲ, ನನಗೆ ಫೀವರ್ ಬಿಟ್ಟು ಬರ್ತಿದೆ, ಏನ್ ಮಾಡ್ಬೇಕು ಅಂತ ಐ ವಿಲ್ ಗೋ ಅಂಡ್ ಆಸ್ಕ್ ದಟ್ ಡಾಕ್ಟರ್. ಅವ್ರು ಏನ್ ಮಾಡ್ತಾರೆ, ಒಂದ್ ದೊಡ್ಡ ಲಿಸ್ಟ್ ಕೊಡ್ತಾರೆ, ಈ ಟೆಸ್ಟ್ ಬರ್ಕೊಂಬ, ಆ ಟೆಸ್ಟ್ ಮಾಡ್ಕೊಂಬ ಅಂತ. ಎಲ್ಲ ಮಾಡ್ಕೊಂಡ್ ಬರ್ತೀವಿ. ಹಿ ವಿಲ್ ಟೆಲ್ ಮಿ ದಟ್ ಯು ಹ್ಯಾವ್ ಡೆಂಗು, ಅಸಂಪ್ಷನ್, ಓಕೆ, ಯು ಹ್ಯಾವ್ ಡೆಂಗು, ನೀನು ರೆಸ್ಟ್ ಅಲ್ಲೇ ಇರಬೇಕು, ಆ ತರ ಹೇಳ್ತಾರೆ. ಹಿ ಇಸ್ ಡಿಸ್ಕ್ರೈಬಿಂಗ್, ಆಯ್ತಾ. ದಟ್ ಈಸ್ ಕಾಲ್ಡ್ ಆಸ್ ಪಾಸಿಟಿವ್ ಎಕನಾಮಿಕ್ಸ್. ಮತ್ತೆ ಇದ್ರಲ್ಲಿ ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ಯು ಕ್ಯಾನ್ ವೆರಿಫೈ ವಿತ್ ರಿಯಲ್ ವರ್ಲ್ಡ್ ಡೇಟಾ. ವೆರಿಫಿಕೇಶನ್ ಮಾಡ್ತೀವಿ. ರೀಸನ್ ಇಟ್ ಇಸ್ ಬೇಸ್ಡ್ ಆನ್ ಡೇಟಾ ಅಂಡ್ ಫ್ಯಾಕ್ಟ್ಸ್ ಬಗ್ಗೆ, ಆಯ್ತಾ. ಇದ್ರಲ್ಲಿ ಇನ್ನೊಂದು ಪಾಯಿಂಟ್ ಏನಂದ್ರೆ ಇಟ್ ಡೀಲ್ಸ್ ವಿತ್ ಹೌ ಅನ್ ಎಕನಾಮಿಕ್ ಪ್ರಾಬ್ಲಮ್ ಇಸ್ ಸಾಲ್ವ್. ಹೇಗೆ ಅದನ್ನ ಸಾಲ್ವ್ ಮಾಡಬಹುದು, ಸಾಲ್ವ್ ಮಾಡ್ತೀವಿ ಅನ್ನೋದ್ ಬಗ್ಗೆ ಹೇಳುತ್ತೆ ಪಾಸಿಟಿವ್ ಎಕನಾಮಿಕ್ಸ್. ನಾರ್ಮ್ಯಾಟಿವ್ ಎಕನಾಮಿಕ್ಸ್ ಬಂದಾಗ ಇದು ಹೇಗೆ ಅಂದ್ರೆ ಇಟ್ ಇಸ್ ಬೇಸ್ಡ್ ಆನ್ ಜಡ್ಜ್ಮೆಂಟ್ಸ್, ವ್ಯಾಲ್ಯೂಸ್, ಒಪಿನಿಯನ್ಸ್. ಅದ್ರ ಬೇಸ್ ಮೇಲೆ ಈ ಎಕನಾಮಿಕ್ಸ್ ಅನ್ನೋದು ಡಿಫೈನ್ ಆಗಿದೆ. ಪ್ರಿಸ್ಕ್ರಿಪ್ಟಿವ್ ಇನ್ ನೇಚರ್. ಪಾಸಿಟಿವ್ ನ ಡಿಸ್ಕ್ರಿಪ್ಟಿವ್ ಅಂದ್ರೆ, ನಾರ್ಮ್ಯಾಟಿವ್ ಏನಾಗುತ್ತೆ, ದಿಸ್ ಇಸ್ ಪ್ರಿಸ್ಕ್ರಿಪ್ಟಿವ್ ಇನ್ ನೇಚರ್, ಆಯ್ತಾ. ಇದು ಏನ್ ಹೇಳತ್ತಂದ್ರೆ ಹೌ ಥಿಂಗ್ಸ್ ಶುಡ್ ಬಿ ಅನ್ನೋದ್ ಬಗ್ಗೆ ಇದು ಹೇಳುತ್ತೆ. ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ. ಸೀನಿಯರ್ ಡಾಕ್ಟರ್ ಹಿ ಟೋಲ್ಡ್ ಮಿ ಟು ಟೇಕ್ ಬೆಡ್ ರೆಸ್ಟ್. ಅದೇ ಯಾವ್ದೋ ಇವಾಗ ಡಾಕ್ಟರ್ ಮುಗಿಸ್ಕೊಂಡ್ ಬಂದಿದ್ದಾರೆ ಅನ್ಕೊಳ್ಳೋಣ, ದಿಸ್ ಇಸ್ ಮೈ ಅಸಂಪ್ಷನ್, ಓಕೆ. ಅವ್ರ ಹತ್ರ ಹೋಗ್ತೀನಿ, ಹಿ ವಿಲ್ ಟೆಲ್ ಯು ಆರ್ ನಾಟ್ ವೆಲ್, ಟೇಕ್ ಸಮ್ ಟ್ಯಾಬ್ಲೆಟ್ ಅಂಡ್ ಟೇಕ್ ರೆಸ್ಟ್, ಯು ಶುಡ್ ಬಿ ಇನ್ ರೆಸ್ಟ್, ಯು ವಿಲ್ ಗೆಟ್ ಕ್ಯೂರ್ಡ್, ಅಷ್ಟೇ. ಹಿ ಇಸ್ ಜಸ್ಟ್ ಗಿವಿಂಗ್ ಇಸ್ ಕೈಂಡ್ ಆಫ್ ವ್ಯಾಲ್ಯೂ ಅಂಡ್ ಒಪಿನಿಯನ್ಸ್ ಕೊಡ್ತಾನೆ. ನಿಮ್ಗೆ ಫೀವರ್ ಇದೆ, ಟೆಸ್ಟ್ ಏನು ಬರ್ದಿಲ್ಲ, ಫೀವರ್ ಇದೆ, ಕ್ರೋಸಿನ್ ತಗೊಳ್ಳಿ, ಸರಿ ಹೋಗತ್ತೆ. ಹಿಸ್ ಜಸ್ಟ್ ಗಿವಿಂಗ್ ಮೀ, ಯು ಶುಡ್ ಬಿ ಲೈಕ್ ದಿಸ್ ಅಂತ, ಅಷ್ಟೇ. ದಟ್ ಇಸ್ ಕಾಲ್ಡ್ ಎಸ್ ನಾರ್ಮ್ಯಾಟಿವ್ ಎಕನಾಮಿಕ್ಸ್. ಇದ್ರಲ್ಲಿ ಏನಾಗತ್ತೆ ಅಂದ್ರೆ ಯು ಕೆನಾಟ್ ವೆರಿಫೈ ಇಟ್ ಬಿಕಾಸ್ ಇಟ್ ಈಸ್ ನಾಟ್ ಬೇಸ್ಡ್ ಆನ್ ದ ಫ್ಯಾಕ್ಟ್ಸ್ ಅಂಡ್ ಡೇಟಾ. It is based on your opinions, your judgment. Based on your judgment, whatever you are describing, you are prescribing, that is called as normative economics. Idralli how should be ಅನ್ನೋದು ತುಂಬಾ ಇಂಪಾರ್ಟೆಂಟ್, ಆಯ್ತಾ. This is all about positive and normative economics, where we'll have one question. Next, ತುಂಬಾ ಇಂಪಾರ್ಟೆಂಟ್. This will lead for our business economic class, so you have to listen carefully. Micro economics, macro economics. ಇದ್ರಲ್ಲೇ ಇದೆ ಮೈಕ್ರೋ, ಮ್ಯಾಕ್ರೋ. ಮೈಕ್ರೋ ಅಂದ್ರೆ ಏನು, ಚಿಕ್ಕದು. ಮ್ಯಾಕ್ರೋ ಅಂದ್ರೆ ಏನು, ದೊಡ್ಡದು. ಸೊ
ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಯು ಆರ್ ಸ್ಟಡಿಂಗ್ ಅಬೌಟ್ ಅ ಪರ್ಟಿಕ್ಯುಲರ್ ಇಂಡಸ್ಟ್ರಿ. ಪರ್ಟಿಕ್ಯುಲರ್ ಆಗಿ ಒಂದ್ ಥಿಂಗ್ ಬಗ್ಗೆ ನೀವೇನ್ ತಿಳ್ಕೊಳ್ತೀರಾ ಅದನ್ನ ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಏನಕ್ಕೆ ಮೈಕ್ರೋ ಎಕನಾಮಿಕ್ಸ್ ಯೂಸ್ ಆಗತ್ತೆ, ವಾಟ್ ಈಸ್ ದ ಪರ್ಪಸ್ ಅಂತ ನೋಡಿದ್ರೆ, ಇಟ್ ವಿಲ್ ಹೆಲ್ಪ್ ಅಸ್ ಟು ಅನಲೈಸ್ ದ ಮಾರ್ಕೆಟ್ ಡಿಟರ್ಮಿನೆಂಟ್ಸ್ ಅಂಡ್ ಪ್ರೈಸ್ ಲೆವೆಲ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಪ್ರೈಸ್ ಲೆವೆಲ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೈಕ್ರೋ ಎಕನಾಮಿಕ್ಸ್ ಇಸ್ ಇಂಪಾರ್ಟೆಂಟ್. ಪ್ಲೀಸ್ ನೋಟ್ ಡೌನ್, ಪ್ರೈಸ್ ಲೆವೆಲ್ ಇಸ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಮೈಕ್ರೋ ಎಕನಾಮಿಕ್ಸ್. ಆಯ್ತಾ. ನೆಕ್ಸ್ಟ್, ಇದು ಎಲ್ಲೆಲ್ಲ ಡೀಲ್ ಮಾಡತ್ತೆ ಅಂದ್ರೆ ದಿ ಸಪ್ಲೈ, ಡಿಮಾಂಡ್, ಪ್ರೊಡಕ್ಷನ್, ಪ್ರೈಸ್ ಲೆವೆಲ್, ಕನ್ಸಂಪ್ಷನ್, ಇದೆಲ್ಲ ಎಲ್ಲಿ ಬರುತ್ತೆ, ಪರ್ಟಿಕ್ಯುಲರ್ ಆಗಿ ಒಂದೊಂದು ಇಂಡಸ್ಟ್ರಿಗೂ ಇದೆಲ್ಲ ರಿಲೇಟ್ ಆಗತ್ತಲ್ವಾ. ಸೊ ದಟ್ ಈಸ್ ವೈ ಆಲ್ ದೀಸ್ ವಿಲ್ ಕಮ್ ಅಂಡರ್ ಮೈಕ್ರೋ ಎಕನಾಮಿಕ್ಸ್. ಏನ್ ಇಲ್ಲಿ ಮೇನ್ ಡಿಟರ್ಮಿನೆಂಟ್ ಅಂದ್ರೆ ಪ್ರೈಸ್. ಮತ್ತೆ ದಿಸ್ ಇಸ್ ಇಂಪಾರ್ಟೆಂಟ್, ಇಟ್ ಯೂಸಸ್ ಬಾಟಮ್ ಅಪ್ ಅಪ್ರೋಚ್. ಬಾಟಮ್ ಅಪ್ರೋಚ್ ಯಾಕೆ ಮೇಡಮ್? ಸೊ ಐ ವಿಲ್ ಟೆಲ್ ಯು. ಸಿ, we are studying one particular industry and then we are studying the whole industry. ಆ ತರ one particular industry, later we'll study about the whole industry. Example ಹೇಳ್ಬೇಕಂದ್ರೆ, we'll take a telecom industry. Telecommunication is a broader aspect ಅಲ್ವಾ. ಅದರಲ್ಲಿ ಚಿಕ್ಕದಾಗಿ let us take small companies like VI, Jio, ಆ ತರ. If you're studying only about Jio, ಆವಾಗ that is called as micro. You are studying about Jio, but Jio, and later you'll study about the entire telecom. That is why this is bottom up approach. ಆಯ್ತಾ. ಮ್ಯಾಕ್ರೋ ಬಂದಾಗ I told it is a study of economy as a whole economic ಬಗ್ಗೆ ಕಲಿತೀವಿ. ಇದರಲ್ಲಿ ಏನೆಲ್ಲ ಬರುತ್ತೆ ಮೇಡಮ್, ವಾಟ್ ಇಸ್ ದ ಪರ್ಪಸ್ ಅಂದ್ರೆ ಟು ನೋ ಅಬೌಟ್ ಅವರ್ ನ್ಯಾಷನಲ್ ಇನ್ಕಮ್, GDP, ಎಕನಾಮಿಕ್ ಗ್ರೋತ್, ಅದ್ರ ಬಗ್ಗೆ ಅನ್ಎಂಪ್ಲಾಯ್ಮೆಂಟ್, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತೀವಿ. ದಟ್ ಈಸ್ ವೈ ದಿಸ್ ಇಸ್ ಬ್ರಾಡರ್ ಆಸ್ಪೆಕ್ಟ್. ಆಯ್ತಾ. ಮತ್ತೆ ಇಟ್ ಡೀಲ್ಸ್ ವಿತ್ ನ್ಯಾಷನಲ್ ಇನ್ಕಮ್, ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್, ಎಂಪ್ಲಾಯ್ಮೆಂಟ್, ಮನಿ, ಆಲ್ ದೋಸ್ ಥಿಂಗ್ಸ್. ಇಲ್ಲಿ ಏನಾಗತ್ತೆ, ಮೇನ್ ಡಿಟರ್ಮಿನೆಂಟ್ ಇಸ್ ಆರ್ ಇನ್ಕಮ್. ಮೇನ್ ಡಿಟರ್ಮಿನೆಂಟ್ ಇಸ್ ಆರ್ ಇನ್ಕಮ್. ಅಂಡ್ ದೆನ್ ಇದು ಯಾವ ಅಪ್ರೋಚ್ ಫಾಲೋ ಮಾಡತ್ತೆ, ಇಟ್ ವಿಲ್ ಫಾಲೋ ಟಾಪ್ ಡೌನ್ ಅಪ್ರೋಚ್. ಅಂದ್ರೆ ಎಕನಾಮಿ ಆಸ್ ಅ ಹೋಲ್ ಫಸ್ಟ್ ಕಲಿತೀರಾ, ಆಮೇಲೆ ಅದ್ರಲ್ಲಿ ಇರುವಂತಹ ಲೈಕ್ ಸ್ಮಾಲ್ ಪಾರ್ಟ್ಸ್ ಬಗ್ಗೆ ಕಲಿತೀರಾ. ದಟ್ ಈಸ್ ವೈ ದಿಸ್ ಇಸ್ ಕಾಲ್ಡ್ ಅಸ್ ಟಾಪ್ ಡೌನ್ ಅಪ್ರೋಚ್ ಅಂತ ಹೇಳ್ತೀವಿ. ಆಯ್ತಾ. ಸಿ, ಎಲ್ಲೆಲ್ಲ ಸಿಗ್ನಿಫಿಕೆನ್ಸ್, ವೇರ್ ಆಲ್ ಇಟ್ ವಿಲ್ ಬಿ ಯೂಸ್ಫುಲ್. ಇಟ್ ವಿಲ್ ಬಿ, ಮೈಕ್ರೋ ವಿಲ್ ಬಿ ಯೂಸ್ಫುಲ್ ಇನ್ ರೆಗ್ಯುಲೇಟಿಂಗ್ ಪ್ರೈಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. Macro will be useful in what? Solving the issues like inflation, unemployment, ಅಲ್ಲೆಲ್ಲ ಯೂಸ್ ಆಗತ್ತೆ. ಮೇನ್ ಟೂಲ್ಸ್ ಏನಂದ್ರೆ ಇಟ್ ಇಸ್ ದ ಡಿಮ್ಯಾಂಡ್ ಅಂಡ್ ಸಪ್ಲೈ. ಅಂಡ್ ಇಲ್ಲೇನಾಗತ್ತೆ, ಇಟ್ ಈಸ್ ಆಗ್ರಿಗೇಟ್ ಆಫ್ ಡಿಮ್ಯಾಂಡ್ ಅಂಡ್ ಆಗ್ರಿಗೇಟ್ ಆಫ್ ಸಪ್ಲೈ. ಯಾಕೆ ಆಗ್ರಿಗೇಟ್? ಬಿಕಾಸ್ ಇಟ್ ಇಸ್ ಸ್ಟಡಿಂಗ್ ಎಕನಾಮಿ ಆಸ್ ಅ ಹೋಲ್. ಅದಕ್ಕೆ ಯು ಆರ್ ಟೇಕಿಂಗ್ ದ ಆಗ್ರಿಗೇಟ್, ಟೋಟಲ್ ಬಗ್ಗೆ ತಗೊಳ್ತಿದ್ದೀರಾ. ಆಗ್ರಿಗೇಟ್ ಅಂದ್ರೆ ಏನು? ಟೋಟಲ್ ಡಿಮ್ಯಾಂಡ್, ಟೋಟಲ್ ಸಪ್ಲೈ ಬಗ್ಗೆ ತಿಳ್ಕೊಳ್ಳೋದು ಮ್ಯಾಕ್ರೋ ಎಕನಾಮಿಕ್ಸ್ ಆಗತ್ತೆ. ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಸಮ್ ಎಕ್ಸಾಂಪಲ್ಸ್ ಆಫ್ ಕಾಂಪೋನೆಂಟ್ಸ್ ಆರ್ ಇಂಡಿವಿಜುವಲ್ ಇನ್ಕಮ್, ಸೇವಿಂಗ್ಸ್, ಇಂಡಿವಿಜುವಲ್ ಸೇವಿಂಗ್ಸ್, ಪ್ರೈಸ್ ಡಿಟರ್ಮಿನೇಷನ್ ಆಫ್ ಅ ಕಮಾಡಿಟಿ ಅಂತ ಕೊಟ್ಟಿದೀವಿ. ಆ ತರ ಇರೋದು ಮೈಕ್ರೋಗ್ ಬರುತ್ತೆ. ಮ್ಯಾಕ್ರೋ ನೋಡಿದಾಗ ಇಟ್ ವಿಲ್ ಬಿ ಯೋರ್ ನ್ಯಾಷನಲ್ ಇನ್ಕಮ್, aggregate supply and the total supply, aggregate demand, that is your total demand, all those things. So thank you all. If you like my video, please like, share and subscribe.